ಸ್ನೇಹಿತರೆ, ದೊಡ್ಡ ಕೊಪ್ಪಲು ಕರಿಯಪ್ಪ ರವಿ ಅಥವಾ ಡಿ ಕೆ ರವಿ ಕರ್ನಾಟಕದಲ್ಲಿ ತುಂಬಾ ಜನಜನಿತ ಹೆಸರಿದು. 2015ರಲ್ಲಿ ಡಿ ಕೆ ರವಿ ಸಾವಿನ ಪ್ರಕರಣ ಇಡೀ ಸಿದ್ದರಾಮಯ್ಯ ಸರ್ಕಾರವನ್ನ ಅಲುಗಾಡಿಸಿಬಿಟ್ಟಿತ್ತು. ತೆರಿಗೆ ಅಧಿಕಾರಿಯಾಗಿದ್ದ ಡಿ ಕೆ ರವಿ ಅನುಮಾನಾಸ್ಪದವಾಗಿ ಮೃತಪಟ್ಟಿದ್ರು. ಪ್ರಭಾವಿ ಮಂತ್ರಿಯೊಬ್ಬರಿಗೆ ಸಂಬಂಧಪಟ್ಟ ಕಟ್ಟಡಗಳ ಮೇಲೆ ಐಟಿ ದಾಳಿ ಮಾಡಿ ಕೆಲವೇ ದಿನದಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದು ಎಲ್ಲರಿಗೂ ಅನುಮಾನ ಹುಟ್ಟಿಸಿತ್ತು. ಸಿಐಡಿ ತನಿಖೆ ಆದ್ರೂ ಜನ ಪ್ರತಿಪಕ್ಷಗಳು ಒಪ್ಪಿರಲಿಲ್ಲ. ಕೊನೆಗೆ ಸಿಬಿಐ ತನಿಖೆ ಮಾಡಬೇಕಾಗಿ ಬಂತು. ಹೀಗಿದ್ರೂ ಕೂಡ ಆ ತನಿಖೆಯ ವರದಿ ನಿಗೂಢವಾಗಿ ಉಳಿದಿತ್ತು. ಕೋರ್ಟ್ ಆರ್ಡರ್ ಇದ್ದಿದ್ದರಿಂದ ಕೇವಲ ರವಿ ವೈಯಕ್ತಿಕ ವಿಚಾರಗಳಿಗೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂತಷ್ಟೇ ಹೇಳಲಾಗಿತ್ತು. ಇದೀಗ ಕೆಲ ಬೆಳವಣಿಗೆಗಳಿಂದ ಡಿ ಕೆ ರವಿ ಅವರ ಪತ್ನಿ ಕುಸುಮ ಹಾಗೂ ಕೆಪಿಸಿಸಿ ಕಾನೂನು ಘಟಕದ ಕಾರ್ಯದರ್ಶಿ ಸೂರ್ಯ ಮುಕುಂದರಾಜ್ ಆ ಸಿಬಿಐ ವರದಿಯನ್ನ ಪ್ರಸ್ತಾಪ ಮಾಡಿದ್ದಾರೆ. ಒಂದಷ್ಟು ಅದರ ಇಂಪಾರ್ಟೆಂಟ್ ಹಾಳೆಗಳನ್ನು ಪೇಜಸ್ಸನ್ನು ಪಬ್ಲಿಕ್ ಕೂಡ ಮಾಡಿದ್ದಾರೆ. ಹೀಗಾಗಿ ನಾವು ಈ ವಿಡಿಯೋದಲ್ಲಿ ಡಿ ಕೆ ರವಿ ಅವರ ಸಾವಿನ ರಹಸ್ಯವನ್ನು, ಸಿಬಿಐ ನೀಡಿದ ಅಂತಿಮ ರಿಪೋರ್ಟನ್ನು ಯಥಾವತ್ತಾಗಿ ನೀಡ್ತಾ ಹೋಗ್ತೀವಿ. ರವಿ ಸಾಯುವ ಕೊನೆ ಕ್ಷಣದಲ್ಲಿ ಯಾರಿಗೆ ಏನಂತ ಮೆಸೇಜ್ ಮಾಡಿದ್ರು ಅನ್ನೋದನ್ನು ಕೂಡ ಹೇಳ್ತೀವಿ. ವಿಡಿಯೋನ ಕಡೆ ತನಕ ನೋಡಿ. ಸ್ನೇಹಿತರೆ, ಡಿ ಕೆ ರವಿ ಮಾರ್ಚ್ 16ನೇ ತಾರೀಕು 2015ರಲ್ಲಿ ಕೋರಮಂಗಲದ ತಮ್ಮ ಮನೆಯಲ್ಲಿ ನೇಣು ಬಿಗಿದ ಸ್ಥಿತಿಯಲ್ಲಿ ಪತ್ತೆಯಾಗಿದ್ರು. ಅವರ ಸಾವಿನ ಪ್ರಕರಣವನ್ನು ಸುಮಾರು 20 ತಿಂಗಳು ಕಾಲ ತನಿಖೆ ಮಾಡಿದ ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ನ ಟೀಮ್ 40 ಪುಟಗಳ ಸುದೀರ್ಘ ವರದಿಯನ್ನು ಕೊಟ್ಟಿದೆ. ಈಗ ಆ 40 ಪುಟಗಳನ್ನು ಹೇಳ್ತಾ ಕೂರಕ್ಕಾಗಲ್ಲ. ಹೀಗಾಗಿ ಸಿಬಿಐ ಕೊನೆಯ 3 ಪುಟದಲ್ಲಿ ಸಾವಿಗೆ ಅತ್ಯಂತ ಮುಖ್ಯ ಕಾರಣ, ಟ್ರಿಗರಿಂಗ್ ಪಾಯಿಂಟ್ ಏನು ಅನ್ನೋದನ್ನು ಹೇಳಿದೆ. ಸೊ ಆ ಜಿಸ್ಟ್ ಅಥವಾ ತಿರುಳನ್ನು ಮಾತ್ರ ನಾವಿಲ್ಲಿ ಹೇಳ್ತೀವಿ. ಜೊತೆಗೆ ಕಾರಣಾಂತರಗಳಿಂದ ಅದರಲ್ಲಿರೋ ಒಬ್ಬ ಮಹಿಳಾ IAS ಅಧಿಕಾರಿ ಹೆಸರನ್ನು ಕೂಡ ನಾವು ಹೇಳೋದಿಲ್ಲ. ಈಗ ಕೆಪಿಸಿಸಿಯ ಕಾನೂನು ಘಟಕದವರು ಮುಕುಂದರಾಜ್ ಶೇರ್ ಮಾಡಿದಾರಲ್ಲ, ಆ ಸಿಬಿಐ ರಿಪೋರ್ಟ್ನಲ್ಲಿ ಯಥಾವತ್ತಾಗಿ ಅಲ್ಲಿ ಹೆಸರು ಎಲ್ಲ ಸ್ಪಷ್ಟವಾಗಿ ಉಲ್ಲೇಖ ಇದೆ. ಬಟ್ ನಾವು ಯಾರ ಹೆಸರನ್ನು ಕೂಡ ಇಲ್ಲಿ ಹೇಳೋದಿಲ್ಲ. ಆ ಅಧಿಕಾರಿಯ ಹೆಸರು ಪ್ರಸ್ತಾಪ ಆದಾಗಲಿಲ್ಲ ಮಹಿಳಾ IAS ಅಧಿಕಾರಿ ಅಂತಷ್ಟೇ ನಾವು ಹೇಳ್ತೀವಿ. ಸಿಬಿಐ ವರದಿ ಸಾವಿಗೆ ಪ್ರಮುಖ ಟ್ರಿಗರಿಂಗ್ ಪಾಯಿಂಟ್ ಏನು? ಮಹಿಳಾ IAS ಅಧಿಕಾರಿಯೊಂದಿಗಿನ ಅವರ ಒಡನಾಟ. ಮಹಿಳಾ IAS ಅಧಿಕಾರಿ ರವಿ ಅವರ ಬ್ಯಾಚ್ಮೇಟ್ ಆಗಿದ್ರು. ಜೊತೆಗೆ ಅವರ ಬಗ್ಗೆ ರವಿ ಅವರಿಗೆ ಅಕಾಡೆಮಿಯಿಂದಲೇ ಮೋಹ ಇತ್ತು. ಶ್ರೀ ಶ್ರೀನಾಥ್ IPS ಇದನ್ನ ಬಹಿರಂಗಪಡಿಸಿದ್ದಾರೆ. ಮಹಿಳಾ IAS ಅಧಿಕಾರಿ ಜಿಲ್ಲಾ ಪರಿಷತ್ CEO ಆಗಿ ನೇಮಕಗೊಂಡ ಮಂಡ್ಯಗೆ ರವಿ ಆಗಾಗ ಭೇಟಿ ನೀಡ್ತಾ ಇದ್ರು. ಅವರೊಂದಿಗೆ ಔಟಿಂಗ್ ಕೂಡ ಹೋಗ್ತಾ ಇದ್ರು. ಕೊನೆಯ ಭೇಟಿ ಫೆಬ್ರವರಿ 25, 2015ರಂದು ಆಗಿತ್ತು. ಸ್ನೇಹಿತರೆ, ಟೆಕ್ಸ್ಟ್ ಹೋಗ್ತಿರೋದೆಲ್ಲವೂ ಕೂಡ ಸಿಬಿಐ ವರದಿಯ ಯಥಾವತ್ ಟ್ರಾನ್ಸ್ಲೇಷನ್ ನಾವು ನಿಮಗೆ ಹೇಳ್ತಾ ಇರುವಂಥದ್ದು, ನಮ್ಮ ಶಬ್ದಗಳಲ್ಲವೇ ಯಾವುದು ಕೂಡ. ನೆಕ್ಸ್ಟ್ 3ನೇ ಪಾಯಿಂಟ್, ಮಾರ್ಚ್ ಮೊದಲ ವಾರದಲ್ಲಿ ಅಂದರೆ 2015ರ ಮಾರ್ಚ್ ಫಸ್ಟ್ ವೀಕ್ನಲ್ಲಿ ರವಿಯವರು ಮಹಿಳಾ IAS ಅಧಿಕಾರಿಯಿಂದ ಬೇರೆ ಇನ್ನೇನನ್ನೋ ನಿರೀಕ್ಷೆ ಮಾಡಿದ್ದಾರೆ. ಇದು ಮೆಸೇಜ್ನ ಧಾಟಿಯಲ್ಲೇ ಗೊತ್ತಾಗುತ್ತೆ. ಅದಕ್ಕೆ ಅವರು ಆಕ್ಷೇಪಿಸಿದ್ದಾರೆ ಮಹಿಳಾ IAS ಅಧಿಕಾರಿ. ಮಹಿಳಾ IAS ಅಧಿಕಾರಿ ಮಾರ್ಚ್ 13, 2015ರಂದು ದಿಲ್ಲಿಗೆ ಭೇಟಿ ನೀಡಿದ್ರ ಬಗ್ಗೆ ಮೀಡಿಯಾ ಮತ್ತು ಫೇಸ್ಬುಕ್ನಲ್ಲಿ ಪಬ್ಲಿಸಿಟಿ ಕೊಡೋಕೆ ರವಿ ಅಸಾಮಾನ್ಯ ಆಸಕ್ತಿಯನ್ನು ತೋರಿಸಿರ್ತಾರೆ. ಇದು ಮಹಿಳಾ IAS ಅಧಿಕಾರಿಯನ್ನು ಖುಷಿಪಡಿಸಲು ರವಿಗೆ ಇದ್ದ ಬಯಕೆಯನ್ನು ಬಹಿರಂಗಪಡಿಸುತ್ತೆ. ಜೊತೆಗೆ ಕೆಲಸದಾಕೆಯೊಬ್ಬರ ದೂರಿನ ಮೇರೆಗೆ ಮಹಿಳಾ IAS ಅಧಿಕಾರಿ ವಿರುದ್ಧ ಪತ್ರಿಕೆಗಳಲ್ಲಿ ಒಂದು ವ್ಯತಿರಿಕ್ತ ವರದಿಗಳೆಲ್ಲ ಪ್ರಕಟ ಆಗಿತ್ತು. ಆ ಟೀಕೆಗಳನ್ನು ತೆಗೆದುಹಾಕೋಕೆ ರವಿಯವರು ಬೆಂಗಳೂರು ಮಿರರ್ನ ಚೇತನ್ ಅವರೊಂದಿಗೆ ಮಾತನಾಡಿದ್ದಾರೆ ಅಂತ ಕೂಡ ಸಿಬಿಐ ರಿಪೋರ್ಟ್ನಲ್ಲಿ ಉಲ್ಲೇಖ ಇದೆ. ಆಮೇಲೆ ಮಾರ್ಚ್ 5ರ ನಂತರ ಕಳಿಸಿದ ಮೆಸೇಜ್ಗಳ ಧಾಟಿಯಲ್ಲಿ ತುಂಬ ಆತುರ, ಪ್ರಬಲವಾದ ಅಪೇಕ್ಷೆ, ಹಂಬಲ, ಬೇಡಿಕೆ ಮತ್ತು ಹತಾಶೆ ಕೂಡ ಕಾಣಿಸುತ್ತೆ. ರವಿ ಮಾಡಿದ ಮೆಸೇಜ್ಗಳಿಗೆ ಮಹಿಳಾ IAS ಅಧಿಕಾರಿ ರೆಸ್ಪಾಂಡ್ ಮಾಡದೇ ಇದ್ದಿದ್ದರಿಂದ ಮಾರ್ಚ್ 15ನೇ ತಾರೀಕು ಹತಾಶೆ ಉತ್ತುಂಗ ತಲುಪುತ್ತೆ. ರವಿ ಮಾಡಿದ ಕಾಲ್ಗಳಿಂದ ಇದು ಸ್ಪಷ್ಟ ಆಗಿದೆ. ಬೆಳಿಗ್ಗೆ ರವಿ ಸುಮಾರು 53 ನಿಮಿಷಗಳ ಕಾಲ ಮಹಿಳಾ IAS ಅಧಿಕಾರಿಯೊಂದಿಗೆ ಮಾತನಾಡಿದ್ದಾರೆ. ಸಂಜೆ 5 ಗಂಟೆ ಸುಮಾರಿಗೆ ಮಾಡಿದ ಮೆಸೇಜ್ಗಳು ರವಿ ಅವರ ಮನಸ್ಸನ್ನು ಬಹಿರಂಗಪಡಿಸುತ್ತೆ. ಅದರಲ್ಲಿ ಅವರು ಕಠಿಣ ನಿರ್ಧಾರಗಳನ್ನು ತೆಗೆದುಕೊಳ್ಳೋದಾಗಿ ಉಲ್ಲೇಖಿಸ್ತಾರೆ. ಇದು ಖಂಡಿತವಾಗಿಯೂ ಆತ್ಮಹತ್ಯೆ ಮಾಡಿಕೊಳ್ಳುವ ಬೆದರಿಕೆಯ ಸ್ವರೂಪದಲ್ಲಿದೆ. ಇದು ಮಹಿಳಾ IAS ಅಧಿಕಾರಿಯನ್ನು ತನ್ನ ದಾರಿಗೆ ಬರುವಂತೆ ಮಾಡೋದಕ್ಕೂ ಇರ್ಬೋದು. ಈ ಮೆಸೇಜ್ ನಂತರ ರವಿ ಮಹಿಳಾ IAS ಅಧಿಕಾರಿಯೊಂದಿಗೆ 40 ನಿಮಿಷಗಳ ಕಾಲ ಮಾತಾಡ್ತಾರೆ. ಹರಿಕೃಷ್ಣ ಮತ್ತು ಚಂದ್ರಶೇಖರ್ ಅವರು ರವಿ ತುಂಬ ಅಸಮಾಧಾನಗೊಂಡಿದ್ರು, ಕಾರಣ ಕೇಳಿದಾಗ ಹೇಳಲಿಲ್ಲ ಅಂತ ಹೇಳಿದ್ದಾರೆ. ರವಿ ಈ ರೀತಿ ಆಗೋದನ್ನು ಅವರಿಬ್ಬರು ಅನೇಕ ಬಾರಿ ನೋಡಿದ್ರು.
ನವೆಂಬರ್ 27ನೇ ತಾರೀಕು ಕೂಡ ಇದೇ ರೀತಿ ಅವರು ಖಿನ್ನತೆಗೆ ಒಳಗಾಗಿದ್ರು. 16/3/2015 ಬೆಳಗ್ಗೆ 9:50ಕ್ಕೆ ಮಹಿಳಾ IAS ಅಧಿಕಾರಿಗೆ ರವಿ ಕಳಿಸಿದ ಮೆಸೇಜ್, ಆ ಮೆಸೇಜ್ ಬರೆಯುವಾಗ ರವಿಯ ಮನಸ್ಥಿತಿಯನ್ನು ತೋರಿಸುತ್ತೆ. ಆಗ ರವಿ ತಾವು ಎಲ್ಲ ಕಡೆಗೂ ವೈಫಲ್ಯ ಮತ್ತು ಯಾರಿಗೂ ಒಳ್ಳೆಯದನ್ನು ಮಾಡೋಕ್ಕಾಗದ ಹತಾಶೆಗೆ ಒಳಗಾಗಿದ್ದನ್ನು ತೋರಿಸುತ್ತೆ. ರವಿ ಮಹಿಳಾ IAS ಅಧಿಕಾರಿ ತನಗೆ ಭುಜವಾಗ್ತಾರೆ ಅಂತ ನೋಡಿದ್ರು, ಆದರೆ ಅವರ ಹಿಂಜರಿಕೆ ನೋಡಿ ನಿರ್ಣಾಯಕ ಹೆಜ್ಜೆಯನ್ನು ತಗೊಂಡ್ರು. ರವಿ ತಮ್ಮ ಜೀವನವನ್ನು ಕೊನೆಗೊಳಿಸೋಕೆ ಬಯಸಿದ್ದಾರೆ ಅನ್ನೋದನ್ನು ಸ್ಪಷ್ಟವಾಗಿ ಸೂಚಿಸುವ ಮೆಸೇಜ್ಗೆ ಮಹಿಳಾ IAS ಅಧಿಕಾರಿ ಯಾವುದೇ ಪ್ರತಿಕ್ರಿಯೆ ಕೊಡಲಿಲ್ಲ, ರೆಸ್ಪಾಂಡ್ ಮಾಡಲಿಲ್ಲ. ಕಳೆದ 15 ಗಂಟೆಯಲ್ಲಿ 2ನೇ ಬಾರಿಗೆ ರವಿ ಅವರು ತಮ್ಮ ಉದ್ದೇಶವನ್ನು ಅಲ್ಲಿ ತಿಳಿಸಿಬಿಟ್ಟಿದ್ರು ಆ ಮಹಿಳಾ IAS ಅಧಿಕಾರಿಗೆ. ಸ್ನೇಹಿತರೆ, ಹಾಗಾದರೆ ಆ ಮೆಸೇಜ್ನಲ್ಲಿ ಏನಿತ್ತು ಬನ್ನಿ ನೋಡ್ತಾ ಹೋಗೋಣ. ರವಿ ಅವರ ಮೆಸೇಜ್ ಇದು: ಹೇ ಬೇಬಿ, ಇದು ನನ್ನಿಂದ ಬಂದ ಕೊನೆಯ ಮೆಸೇಜ್ ಅಂತ ನಾನು ಭಾವಿಸ್ತೇನೆ. ನಿನ್ನ ಮನಸ್ಸನ್ನು ಸ್ಪಷ್ಟಪಡಿಸೋಕೆ ನಾನು ಇದನ್ನು ನಿನಗೆ ಕಳಿಸ್ತಾ ಇದ್ದೀನಿ. ನಾನು ಸ್ವಾರ್ಥಿಯಲ್ಲ, ಸುಳ್ಳು ಹೇಳೋದಿಲ್ಲ. ನನ್ನ ಇಡೀ ಜೀವನವನ್ನು ನಾನು ಕಾಸ್ಗಾಗಿ, ಗುರಿಗಳಿಗಾಗಿ ಮತ್ತು ಸಾಧನೆಗಳಿಗಾಗಿ ಕಳೆದಿದ್ದೇನೆ. ನಾನು ಯಾವುದರ ಬಗ್ಗೆಯೂ ಅಥವಾ ಯಾರ ಬಗ್ಗೆಯೂ ಕೇರ್ ಮಾಡದೆ ಲೆಜೆಂಡ್ ಥರ ದಂತಕಥೆಯಂತೆ ಬದುಕಿದೆ. ಬಡತನ ಮತ್ತು ಹಳ್ಳಿಯ ಹಿನ್ನೆಲೆಯಿಂದ ಇಲ್ಲಿವರೆಗೂ ಬೆಳೆದೆ. ಆದರೆ ಈಗ ನಾನು ನನ್ನ ಜೀವನದಲ್ಲಿ ವಿಫಲನಾಗಿದ್ದೇನೆ. ಮುಂದೆ ಬದುಕೋಕೆ ಯಾವುದೇ ಆಕಾಂಕ್ಷೆಗಳು ಕಾಣ್ತಾ ಇಲ್ಲ. ನಾನು ಯಾರಿಗೂ ಒಳ್ಳೆಯವನಾಗಿರೋಕೆ ಸಾಧ್ಯ ಆಗಲಿಲ್ಲ. ಕಳೆದ ಕೆಲ ವರ್ಷಗಳಿಂದ ನೀನು ನಿಜವಾಗಿಯೂ ನನ್ನ ಸ್ಫೂರ್ತಿ ಮತ್ತು ಉತ್ಸಾಹವಾಗಿ ನನಗೆ ಮಾರ್ಗದರ್ಶನ ಮಾಡಿರುವೆ. ನಾನು ನಿನ್ನನ್ನು ತುಂಬ ಪ್ರೀತಿಸ್ತಾ ಇದ್ದೆ. ನಿನ್ನ ಮೇಲಿನ ನನ್ನ ಪ್ರೀತಿಯನ್ನು ನೀನು ಅನುಮಾನಿಸಬಾರದು. ಕೇವಲ ನಿನ್ನ ಸೌಂದರ್ಯಕ್ಕಾಗಿ ನಾನು ನಿನ್ನನ್ನು ಬಯಸಿದರೆ ನಿನಗಿಂತ ಹೆಚ್ಚು ಸುಂದರವಾದ ಮಹಿಳೆಯರಿದ್ರು. ನಾನು ಯಾರೊಂದಿಗಾದರೂ ತೃಪ್ತಿ ಹೊಂದಬಹುದಿತ್ತು. ಆದರೆ ನನಗೆ ನಿನ್ನ ಮೇಲೆ ಮತ್ತು ನಿನ್ನ ಮೇಲಿರುವ ನನ್ನ ಪ್ರೀತಿ ಮೇಲೆ ಬಹಳ ಗೌರವ ಇದೆ. ನಿನ್ನನ್ನು ಪ್ರೀತಿಸಿದ ನಂತರವೂ ನಾನು ಯಾಕೆ ಮದುವೆಯಾದೆ ಅಂತ ನೀನು ಕೇಳೋದು ಸರಿಯಾಗೇ ಇದೆ. ನಾನು ನಿನ್ನನ್ನು ಮರೆಯೋಕೆ ಬಯಸಿದ್ದೆ, ಹುಚ್ಚ ಆಗಬಾರ್ದು ಅಂತ ಅಂದ್ಕೊಂಡಿದ್ದೆ. ಆದರೆ ನಾನು ತಪ್ಪು ಮಾಡಿದ್ದೇನೆ ಅಂತ ನಂತರ ಗೊತ್ತಾಯಿತು. ನಿನ್ನನ್ನು ಪಡೆಯದ ಹೊರತು ನಾನು ಶಾಂತಿಯಿಂದಿರೋಕೆ ಸಾಧ್ಯ ಇಲ್ಲ. ನೀನು ನನಗೆ ವಾಸ್ತವವನ್ನು ತೋರಿಸ್ದೆ, ಸುಸಂಸ್ಕೃತ ಮಾರ್ಗಗಳನ್ನು ಕಲಿಸ್ದೆ, ನನ್ನನ್ನು ಹೀರೋ ಮಾಡಿದೆ. ನೀನು ನನಗೆ ನಿಜವಾದ ಲಕ್ಕಿ ಲೇಡಿ. ಸರಿ, ಸತ್ಯ ಗೊತ್ತಾದ ನಂತರವೂ ನಾನು ಈ ವಿಚಾರವನ್ನು ಮತ್ತಷ್ಟು ಎಳೆಯೋಕೆ ಸಾಧ್ಯ ಇಲ್ಲ. ನೀನು ಸಂತೋಷದ ವೈವಾಹಿಕ ಜೀವನ ನಡೆಸಲು ಮತ್ತು ನಾನು ಶಾಂತಿಯಿಂದ ವಿಶ್ರಾಂತಿ ಪಡೆಯಲು ಒಂದು ಅಂತ್ಯ ಇರುತ್ತೆ. ಈ ಗುರಿಯನ್ನು ಸಾಧಿಸೋಕೆ 2 ಮಾರ್ಗಗಳಿವೆ. ಒಂದು, ನಾನು ಸಾಯಬೇಕು ಅಥವಾ ನಿನ್ನನ್ನು ಪ್ರೀತಿಸೋದನ್ನು ನಿಲ್ಲಿಸಬೇಕು. ಆದರೆ ಎರಡನೆಯದನ್ನು ಮಾಡೋಕೆ ನನಗೆ ಸಾಧ್ಯ ಇಲ್ಲ. ಮತ್ತು ನಿನ್ನ ಮೇಲಿನ ನನ್ನ ಪ್ರೀತಿ ಎಂದೆಂದಿಗೂ ಸತ್ಯ ಮತ್ತು ಚಿರವಾಗಿರಬೇಕು ಅಂತ ನಾನು ಬಯಸ್ತೇನೆ. ಆದ್ದರಿಂದ ಸಾವೇ ಪರಿಹಾರವಾಗಿದೆ. ನಾನು ಜೀವನದಲ್ಲಿ ವಿಫಲನಾಗಿದ್ದೇನೆ ಅನ್ನೋದನ್ನು ತಿಳಿದು ಯಾವುದೇ ಉತ್ಸಾಹ ಅಥವಾ ಗುರಿ ಇಲ್ಲದೆ ಪ್ರಾಣಿಯಂತೆ ಬದುಕ್ತಾ ಇದ್ದೇನೆ. ನಾನು ತುಂಬ ಪ್ರೀತಿಸ್ತಾ ಇದ್ದ ಮಹಿಳೆಯನ್ನು ಅಕ್ಷರಶಃ ಹೊಂದೋಕೆ ಸಾಧ್ಯ ಇಲ್ಲ ಅನ್ನೋ ಸತ್ಯವನ್ನು ತಿಳಿದ ನಂತರವೂ ಮುಂದೆ ಬದುಕೋದ್ರಲ್ಲಿ ಏನು ಅರ್ಥವಿದೆ? ನೀನು ಹೇಳಿದಂತೆ ಸಾವು ನಾವು ಅಂದುಕೊಂಡಷ್ಟು ಸುಲಭ ಅಲ್ಲ. ಆದರೆ ಒಮ್ಮೆ ನನ್ನ ಜೀವನದ ಉದ್ದೇಶವು ಯಶಸ್ವಿಯಾಗಲು ಸಾಧ್ಯವಾಗದಿದ್ದರೆ ನಿನ್ನ ಮೇಲೆ ಹೊರೆಯಾಗಿ ಇರೋದಕ್ಕಿಂತ ಸಾವನ್ನು ಆನಂದಿಸೋದು ಸುಲಭವಾಗುತ್ತೆ. ಬೇಬಿ, ನನಗಿಂತ ನಿನಗೆ ಚೆನ್ನಾಗಿ ಗೊತ್ತಿದೆ, ಈ ಇಡೀ ಜಗತ್ತು ಅವರವರ ಇಚ್ಛೆಯಂತೆ ನಡೆಯುತ್ತೆ. ಬೇರೆಯವರಿಗಾಗಿ ಯಾರೂ ಬದುಕೋದಿಲ್ಲ. ಆದ್ದರಿಂದ ನಾನು ಸತ್ತರೆ ನನ್ನೊಂದಿಗೆ ಯಾರೂ ಸಾಯೋದಿಲ್ಲ. ನನ್ನನ್ನು ಬಲ್ಲವರೆಲ್ಲ 1-2 ದಿನ ಅಳ್ತಾರೆ ಅಷ್ಟೆ. ಆದರೆ ನೀನು ಖುಷಿಯಿಂದ ಇರ್ತೀಯ. ಜೊತೆಗೆ ನನ್ನ ಪ್ರೀತಿ ನನ್ನ ಆತ್ಮದೊಂದಿಗೆ ಶಾಶ್ವತವಾಗಿ ಶಾಂತಿಯಿಂದ ಉಳಿಯುತ್ತೆ. ನನ್ನ ಅತ್ಯುತ್ತಮ ಸ್ನೇಹಿತೆಯಾಗಿದ್ದಕ್ಕಾಗಿ ನಾನು ನಿನಗೆ ಧನ್ಯವಾದ ಹೇಳ್ತೀನಿ. ನನ್ನನ್ನು ಉತ್ತಮ ಸ್ನೇಹಿತನಾಗಿ ಸ್ವೀಕರಿಸಿದ್ದಕ್ಕೂ ಧನ್ಯವಾದ ಹೇಳ್ತೀನಿ. ನನ್ನನ್ನು ಒಬ್ಬ ಮನುಷ್ಯನನ್ನಾಗಿ ಮಾಡಿದ್ದಕ್ಕೆ ಧನ್ಯವಾದ ಹೇಳ್ತೀನಿ. ನೀನು ನನ್ನೊಂದಿಗೆ ಹಂಚಿಕೊಂಡ ಎಲ್ಲದಕ್ಕೂ ಧನ್ಯವಾದ ಹೇಳ್ತೀನಿ. ನನಗೆ ಏನು ಬೇಕು, ನನ್ನ ಉತ್ಸಾಹ, ನನ್ನ ಭವಿಷ್ಯವನ್ನು ಅರ್ಥ ಮಾಡಿಕೊಳ್ಳೋಕೆ ಸಹಾಯ ಮಾಡಿದ್ದಕ್ಕಾಗಿ ಧನ್ಯವಾದ ಹೇಳ್ತೀನಿ. ನೀನು ತುಂಬ ವರಿ ಮಾಡ್ಕೋತಾ ಇರ್ಬೋದು, ಆದರೆ ಅದರ ಬಗ್ಗೆನೂ ವರಿ ಮಾಡ್ಕೋಬೇಡ. ನಾನು ನಿನ್ನನ್ನು ಪ್ರೀತಿಸ್ತಾ ಇದ್ದೆ. ಅಂದರೆ ನನ್ನ ಸಾವಿನ ನಂತರವೂ ನಿನಗೆ ಒಳ್ಳೆಯದಾಗಬೇಕು ಅಂತಾನೆ ಬಯಸ್ತೇನೆ. ಆ ಕಾರಣಕ್ಕಾಗಿಯೇ ನಾನು ನನ್ನ ಮೊಬೈಲ್ನಲ್ಲಿರುವ ನಿನ್ನ ಎಲ್ಲ ಫೋಟೋಗಳು, ಎಲ್ಲ ಮೆಸೇಜ್ಗಳು ಮತ್ತು ನಿನಗೆ ಸಂಬಂಧಿಸಿದ ಎಲ್ಲವನ್ನು ಡಿಲೀಟ್ ಮಾಡಿದ್ದೇನೆ. ನಿನ್ನ ಯಶಸ್ಸಿಗೆ ಹೆಲ್ಪ್ ಮಾಡೋಕೆ, ನಿನ್ನ ಯಶಸ್ಸನ್ನು ನೋಡೋಕೆ ನನ್ನ ಆತ್ಮ ನಿನ್ನೊಂದಿಗಿರುತ್ತೆ. ನೀನು ಶಾಶ್ವತವಾಗಿ ನನ್ನ ನೋಡ ಬಯಸದಿದ್ದರೆ ನನ್ನ ಸಾವಿನ ನಂತರ ನನ್ನ ಆತ್ಮ ನಿನ್ನನ್ನು ನೋಡೋದಿಲ್ಲ. ಲೆಟ್ಸ್ ರೆಸ್ಟ್ ಇನ್ ಪೀಸ್.
ನಿನ್ನನ್ನು ನೋಡಬೇಕು ಮತ್ತು ಚುಂಬಿಸಬೇಕು ಅನ್ನೋದು ನನ್ನ ಕೊನೆಯ ಆಸೆಯಾಗಿತ್ತು, ಆದರೆ ಅದು ಈಡೇರುವುದಿಲ್ಲ. ಆದ್ದರಿಂದ ನನ್ನ ಸಾವಿನ ಸುದ್ದಿ ಕೇಳಿದ ತಕ್ಷಣ ನೀನು ಬಂದು ನನ್ನನ್ನು ನೋಡಬೇಕು ಅಂತ ನಾನು ನಿರೀಕ್ಷೆ ಮಾಡ್ತೇನೆ. ಸಾಧ್ಯ ಆದರೆ ನನ್ನನ್ನು ತಬ್ಬಿಕೊಂಡು ಚುಂಬಿಸು. ಹಾಗೆ ನನಗೆ ಶಾಂತಿಯನ್ನು ನೀಡುವಂತೆ ಶಿವನನ್ನು ಪ್ರಾರ್ಥಿಸು. ಇದು DK ರವಿ ಅವರ ಮೆಸೇಜ್ ಆ ಮಹಿಳಾ IAS ಅಧಿಕಾರಿಗೆ. ಬೆಳಗ್ಗೆ 11:12ಕ್ಕೆ ತಮ್ಮ ಫ್ಲ್ಯಾಟ್ನಿಂದ ರವಿ ಮಹಿಳಾ IAS ಅಧಿಕಾರಿಗೆ ಕಾಲ್ ಮಾಡ್ತಾರೆ. ಆದರೆ ಅವರು ಕಾಲ್ ರಿಸೀವ್ ಮಾಡಲ್ಲ. ಮೊಬೈಲನ್ನು ತಮ್ಮ ಪತಿ ಕೊಡ್ತಾರೆ. ಅಂದಹಾಗೆ ಹಿಂದಿನ ದಿನವಷ್ಟೇ ರವಿ ತನ್ನ ಪ್ರೀತಿಯನ್ನು ಯಾರಿಗೂ ಹೇಳಬಾರ್ದು ಅಂತ ಮಹಿಳಾ IAS ಅಧಿಕಾರಿಗೆ ಮೆಸೇಜ್ ಮಾಡಿರ್ತಾರೆ. ಮಹಿಳಾ IAS ಅಧಿಕಾರಿ ಅವರಿಬ್ಬರ ನಡುವಿನ ಆ ಸಂಬಂಧವನ್ನು ಒಂದು ಹಂತ ಮೀರಿ ಬೆಳೆಸೋಕೆ ನಿರಾಕರಿಸಿದ್ದು ಅದು ಅವ್ರ ಮೇಲೆ ಪರಿಣಾಮ ಬೀರಿರಬಹುದು. ಈ ಮೇಲಿನ ಅಂಶಗಳಿಂದ ಅನೇಕ ಅಂಶಗಳು ರವಿ ಅವರ ಮನಸ್ಸಿನ ಮೇಲೆ ಪರಿಣಾಮ ಬೀರಿವೆ ಅನ್ನೋದು ಸ್ಪಷ್ಟವಾಗಿದೆ. ಆದರೆ ಇಮಿಡಿಯೇಟ್ ಟ್ರಿಗರ್ ಆಗಿರೋದು ಮಹಿಳಾ IAS ಅಧಿಕಾರಿಯ ನಿರಾಕರಣೆಯಲ್ಲದೆ ಬೇರೇನೂ ಅಲ್ಲ. ಬೆಳಗ್ಗೆ 11:12ಕ್ಕೆ ಅವ್ರನ್ನ ಸಂಪರ್ಕಿಸೋಕೆ ರವಿ ಮಾಡಿದ ಕೊನೆಯ ಹತಾಶ ಪ್ರಯತ್ನ, ಮಹಿಳಾ IAS ಅಧಿಕಾರಿಯವರ ಮೆಸೇಜ್ಗೆ ರೆಸ್ಪಾಂಡ್ ಬರದೇ ಇರುವಂಥದ್ದು, ಜೊತೆಗೆ ಫೋನನ್ನು ಅವರ ಪತಿ ಕೊಟ್ಟಿದ್ದು, ಇವೆಲ್ಲವೂ ಕೂಡ ನಿರಾಶೆಯಲ್ಲಿ ಕೊನೆಯಾಗಿದೆ. ಇದು ಕೊನೆಯ ಕಡ್ಡಿಯಾಗಿದೆ. ಮಹಿಳಾ IAS ಅಧಿಕಾರಿ ಮತ್ತು ಅವರ ಪತಿ ಇನ್ನೇನು ವ್ಯತಿರಿಕ್ತವಾಗಿ ಪ್ರತಿಕ್ರಿಯಿಸ್ತಾರೋ, ಇದರಿಂದ ಎಲ್ಲಿ ಅವರ ಪ್ರತಿಷ್ಠೆಗೆ ಧಕ್ಕೆ ಬಂದು ತನ್ನ ಸ್ಥಾನದಿಂದ ಕೆಳಗಿಳಿಬೇಕಾಗುತ್ತೋ ಅನ್ನೋದು ಕೂಡ ಅವ್ರನ್ನ ಇನ್ನಷ್ಟು ಖಿನ್ನ ಮತ್ತು ಹತಾಶರನ್ನಾಗಿ ಮಾಡಿದೆ. ಇದು ರವಿ ಅವರು ತಮ್ಮ ಜೀವನವನ್ನು ಕೊನೆಗೊಳಿಸೋಕೆ ಟ್ರಿಗರಿಂಗ್ ಪಾಯಿಂಟ್ ಆಗಿದೆ. ಸಾಂದರ್ಭಿಕ ಸಾಕ್ಷಿಗಳು, ವೈಜ್ಞಾನಿಕ ಸಾಕ್ಷಿಗಳು, ವಿಧಿವಿಜ್ಞಾನ ಮತ್ತು ವೈದ್ಯರ ಅಭಿಪ್ರಾಯಗಳು, ಜೊತೆಗೆ ಈ ಟೈಮ್ನಲ್ಲಿ ಹೊರಹೊಮ್ಮಿದ ವಿವಿಧ ಸಾಕ್ಷಿಗಳ ಹೇಳಿಕೆಗಳು ಸೇರಿದಂತೆ ಎಲ್ಲ ಪುರಾವೆಗಳನ್ನು ಗಣನೆಗೆ ತೆಗೆದುಕೊಂಡು DK ರವಿ ತಮಗೆ ತಾವೇ ತಮ್ಮ ಜೀವನವನ್ನು ಎಂಡ್ ಮಾಡಿಕೊಂಡಿರೋದು ನಿಜ ಅಂತ ತನಿಖೆ ವೇಳೆ ಸಾಬೀತಾಗಿದೆ. P. ಚಕ್ರವರ್ತಿ, ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿಗಳು, ಕೇಂದ್ರೀಯ ತನಿಖಾ ದಳ.